ದೆಹಲಿ ಸ್ಫೋಟದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅಧಿವೇಶನ ಕೂಡ ನಡೀತಾ ಇರುವುದರಿಂದ ಸಿಎಂ ವಾಸ್ತವ್ಯ ಇರುವಂತಹ ಸರ್ಕಿಟ್ ಹೌಸ್ಗೆ ಹೈ ಸೆಕ್ಯೂರಿಟಿ. ಹಾಗೆಯೇ ಬೆಳಗಾವಿ ನಗರದಲ್ಲಿ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸರನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಇನ್ನು ಸಿಎಂ ಅವರು ವಾಸ್ತವ್ಯವನ್ನು ಹೂಡ್ತಾ ಇರುವಂತಹ ಸರ್ಕಿಟ್ ಹೌಸ್ ಸುತ್ತಮುತ್ತ ಈಗಾಗಲೇ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಖಾಸಗಿ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕುಂದಾನಗರಿ ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇಂದಿನಿಂದ 10 ದಿನಗಳ ಕಾಲ ಅಧಿವೇಶನ ನಡೆಯುತ್ತದೆ. ಹೀಗಾಗಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತಹ ಈಗ ಬೆಳಗಾವಿ ನಗರದಲ್ಲಿರುವಂತಹ ಸಿಎಂ ತಂಗಿರುವಂತಹ ಒಂದು ಸರ್ಕಿಟ್ ಹೌಸ್ ನಲ್ಲಿ ಇದ್ದೀನಿ, ಗೆಸ್ಟ್ ಹೌಸ್ ನಲ್ಲಿ. ಇಲ್ಲಿ ಕೂಡ ಹೆಚ್ಚಿನ ಭದ್ರತೆಯನ್ನು ಈಗಾಗಲೇ ಒದಗಿಸಿರುವಂತದ್ದು. ಬೆಳಗಾವಿಯಲ್ಲಿ ಒಂದು ಬ್ಲಾಸ್ಟ್ ಪ್ರಕರಣ ಆಯಿತು. ಅದಾದ ಬಳಿಕ ಸುವರ್ಣಸೌಧ ಸುತ್ತಮುತ್ತಲೂ ಕೂಡ ಹೈ ಅಲರ್ಟ್ ಆಗಿರುವಂತ ಈಗಾಗಲೇ ಒಂದು ಮುನ್ಸೂಚನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಹೆಚ್ಚಿನ ಭದ್ರತೆಯನ್ನ ಈಗ ಸಿಎಂ ಇರುವಂತಹ ಗೆಸ್ಟ್ ಹೌಸ್ ಕೂಡ ಕೊಟ್ಟಿರುವಂತದ್ದು. ಬಹಳ ಮುಖ್ಯವಾಗಿ ಜಾಮರ್ ವಾಹನ ಕೂಡ ಇಲ್ಲೇ ಇರುವಂತದ್ದು. ಮತ್ತು ಜೊತೆಗೆ ಈಗ 100ಕ್ಕೂ ಹೆಚ್ಚು ಪೊಲೀಸರನ್ನ ಈ ಒಂದು ಸಿಎಂ ತಂಗಿರುವಂತಹ ಗೆಸ್ಟ್ ಹೌಸ್ ನ ಬಳಿ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಎಲ್ಲೂ ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಲಾಗಿದೆ. ಅದರ ಜೊತೆಗಿನ ಪ್ರತಿಭಟನಾಕಾರರು 80ಕ್ಕೂ ಹೆಚ್ಚು ಸಂಘಟನೆಗಳಿಂದಲೂ ಕೂಡ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಪ್ರತಿಭಟನೆ ಕೂಡ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿಭಟನೆಗೂ ಬೇರೆ ಸ್ವರೂಪವನ್ನು ಕೂಡ ಪಡೆದುಕೊಳ್ಳಬಹುದು. ಹೀಗಾಗಿ ಸಿಎಂ ಇರುವಂತಹ ಒಂದು ಗೆಸ್ಟ್ ಹೌಸ್ಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಅಂದ್ರೆ ಸುತ್ತಮುತ್ತಲೂ ಕೂಡ ಅಷ್ಟೇನೆ ಅಪರಿಚಿತ ವಾಹನಗಳು ಕೂಡ ಎಂಟ್ರಿ ಇಲ್ಲ. ಹೀಗಾಗಿ ಎಲ್ಲಾ ರೀತಿಯಾದಂತಹ ಬಂದೋಬಸ್ತನ್ನು ಕೂಡ ಇಲ್ಲಿ ಕೈಗೊಂಡಿರುವಂತದ್ದು. ಇನ್ನು ಕೆಲವು ಕ್ಷಣಗಳಲ್ಲಿ ಸಿಎಂ ಈಗ ಇಲ್ಲಿಂದ ಸುವರ್ಣಸೌಧಕ್ಕೆ ತೆರಳುತ್ತಾರೆ. ಅಲ್ಲಿ ಚಳಿಗಾಲದ ಅಧಿವೇಶನದ ಮೊದಲ ದಿನದಲ್ಲಿ ಭಾಗಿಯಾಗ್ತಾರೆ. ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಎಲ್ಲಾ ರೀತಿಯ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಜೊತೆಗೂ ಕೂಡ ಈಗ ಹಿಂಟ್ನ ಒಂದು ಅಧಿಕಾರಿಗಳು ಕೂಡ ಬಂದು, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಸಿಎಂಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಈಗ ಬೆಳಗಾವಿಯ ನಗರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಅಂದ್ರೆ ಜೊತೆಗೆ ಈಗ ಪ್ರತಿಭಟನೆ ಕಾವು ಮತ್ತೆ ಪ್ರತಿಭಟನೆ ತೀವ್ರತೆ ಇರುವಂತಹ ಬೇರೆ ಯಾವ್ದಾದ್ರು ಸಂಘಟನೆಗಳು ಅವರೆಲ್ಲವೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಈಗ ಎಂಎಸ್ ಪುಂಡರು ಕೂಡ ಒಂದು ಮಹಾಮೇಳಕ್ಕೆ ಅವಕಾಶವನ್ನು ಕೂಡ ಕೊಡಿ ಅಂತ ಈಗ ಪೊಲೀಸ್ ಇಲಾಖೆ ಅದನ್ನ ಕದ ತಟ್ಟಿರುವಂತದ್ದು. ಈಗ ಈ ಕಡೆ ಅವ್ರಿಗೂ ಕೂಡ ಅವಕಾಶ ನಿರಾಕರಿಸಲಾಗಿದೆ. ಬೆಳಗಾವಿಯ ಒಟ್ಟು ಭದ್ರತೆ ಮತ್ತೆ ಸುವರ್ಣಸೌಧದಲ್ಲಿ ನಡೆಯುವಂತಹ ಬೆಳಗಾವಿ ಅಧಿವೇಶನದ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಈಗ ಪಡೆದುಕೊಂಡಿರೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶರಣ ಇರುತ್ತೆ, ಅನಿಲ್ ಕಲ್ಕೆರೆ, TV9 ಬೆಳಗಾವಿ.